ಈ ಮನೆ ಮಗ ಇದ್ದಾನೆ, ಮಗ ಕೆಲ್ಸಕ್ಕೆ ಹೋಗಲ್ಲ, ಅವ್ರಿಗೆ ಸೀರೆ ಕೊಡಲ್ಲ ನಾವು. ಮಗಳಿದ್ದಾಳೆ ಸೀರೆ ಕೊಡಲ್ಲ. ಹೆಣ್ಮಕ್ಳಿದ್ದಾವೆ, ಹೆಣ್ಮಕ್ಳು ಅನ್ನ ನೀವು ಕೊಟ್ಟೆ ಕೊಡ್ತೀರ ಏನ? ದುಡ್ಡು ಅವ್ರಿಗೆ ಕೊಟ್ಟೆ ಕೊಡ್ತೀನಿ. ಹೆಣ್ಮಕ್ಳು ಮನೆಗೆ ಹೋಗಿ ಹನ್ನೊಂದು ಒಮ್ಮೈದು ಹೆಣ್ಮಕ್ಳು ಮನೆಗೆ ಹೋಗಲ್ಲ ಅಂತಾಳೆ. ಹೆಂಗ್ ನಾಟಕ ಆಡ್ತಾ ಗೊತ್ತಾ? ಕೆಲಸ ಇದು ಬಾ ಅಂತೇಳಿ ಕೆಲಸ ಸಹಿತ ಯಾವ್ದಂಗ ಹೋಗಲ್ಲ ಅಲ್ಲಿಂದ ಎಲ್ಲ ನಾಟಕ. ನಂಗೆ ಕಿಡ್ನಿ ನೋವು ಬರುತ್ತೆ, ಕಿಡ್ನಿ ಹುಷಾರಾಯ್ತು ಅಂತ ಬಂದು ದೇವ್ರ ಸೇವೆ ಮಾಡ್ತಕ್ಕಂಥ ಪುಣ್ಯಾತ್ಮರು ಇವರು ಅಪ್ಪ ಮಗ. ಅಲ್ಲಿ ಬತ್ತೇರು ಅವರೇ ಅಪ್ಪ, ಅವರೇ ಕಸ ಹೊಡೆಯೋದು ಜಾಸ್ತಿ ನಿತ್ಯ. ಒಂದು ಕ್ಲಾಸ್ ಹಾಕೋಣ ಅವ್ರಿಗೆ. ಹೌದು, ಹೇಳ್ತಾ ಹೋದ್ರೆ ಕೊನೆನೇ ಇಲ್ಲ. ನನ್ನ ಅನ್ನದಾತರಿಗೆ ಕಾಲ್ ಬಂದವನೊಬ್ಬ ಬರ್ತಾನೆ, ಕೈನಾರು ಕಾಲ್ ಬರ್ತವೆ ಅಂತ ಫೋಟೋ ಹಾಕ್ತಾನೆ, ಕರ್ಮುಂದೆ ಬರ್ತಾನೆ, ಫೇಸ್ಬುಕ್ ಮಾಡ್ತಾನೆ. ಹೇಳ್ತಾ ಹೋದ್ರೆ ಕೊನೆನೇ ಇಲ್ಲ ಅದಕ್ಕೆ. ಅಂತಂತ ಪುಣ್ಯಾತ್ಮ ಅಂತಾಗಿದ್ದಾರೆ. ಯಾವ ಜಾತಿನ ಯಾವ ದೇವನ ಕೇಳೋದೇ ಇಲ್ಲ. ಗೊತ್ತಾ? ಇಲ್ಲ ಇಂಥ ಬಡಬಗರಿಗೆ ಸೀರೆ ಕೊಡೋಣ, ದಯವಿಟ್ಟು ಅವ್ರಿಗೆ ಯಾರು ಹಾಕಬೇಡಿ ಅಂತ ನಿಮ್ಮ ಕಳಕಳೆಯ ಮನವಿ. ತಂಗಿ ಯಾವ ಊರಿಂದ? ನಾಗೂರ್ನವರೇ ತಂಗಿ. ಸಿದ್ದಣ್ಣವ್ರು ಇದ್ದಾರೆ ನಿಮ್ಮೂರಾಗೆ ಇದಾರ? ಖಾಲಿ ಬೇಡ ಬೇಡ ತಂಗಿವ ತಂಗಿ. ಇಲ್ಲ ಒಬ್ರು ಅವರೇ ಅಜ್ಜ ಕೂತಿತ್ತಿಲ್ಲ, ಅಜ್ಜನ ಲವರ್ ಬಂದ್ಯಾರ. ಕೈ ನೋವು ಅಂತ ಒಂದು ಅಜ್ಜ ಬಂದಿತ್ತು, ಬಲ್ಗೈ ನೋವು ಅಂತ. ಅಜ್ಜ ಹೋಯ್ತಾ ಇಲ್ವಾ? ಇನ್ನ ಯಾರು ಧೀರ ಮಹಿಳೆ? ನಾನು ನಮ್ಮ ಯಜಮಾನ್ರಿಲ್ಲ, ನನಗೆ ನಮ್ಮ ಮಕ್ಕಳು ನಾನೇ ಸಾಕ್ತಾ ಇದ್ದೀನಿ. ಚಿಕ್ಕ ಮಕ್ಕಳನ್ನ ನಮ್ಗೆ ಗಂಡು ಕಡೆ ಸಪೋರ್ಟ್ ಇಲ್ಲ ಅಂತಕ್ಕಂಥ ಯಾರು ಬಂದಿದ್ದ ಕೈ ಎತ್ತಿ. ನಾನೇ ದುಡ್ಡು ಸಾಕ್ತಾ ಇದ್ದೀನಿ ನಾನು, ನನಗೆ ಗಂಡು ಕಡೆ ಸಪೋರ್ಟ್ ಇಲ್ಲ, ನಾನೇ ಮಕ್ಕಳು ಸಾಕ್ತಾ ಇದ್ದೀನಿ. ಧೈರ್ಯ ಮಹಿಳೆ ಬಾ ಮಗ್ರಿ. ನಿಮ್ಮ ಮಕ್ಕಳು ಏನ್ ಮಾಡ್ತಾರೆ? ಗಂಡ ಇಲ್ವಾ? ಮಕ್ಕಳು ಎಷ್ಟು ಹೋಗ್ತಾವ್ರೆ? ಚೆನ್ನಾಗಿ ಹುಡ್ಕಮ್ಮ. ನೀನು ತಂಗಿ ಮಕ್ಕಳು ಹಾಕ್ತಿದ್ಯಾ? ನೀನು ಹಾಕ್ತೀಯಾ? ಒಂದು ಕ್ಲಾಸ್ ಹಾಕಿ ಇದ್ದಾರೆ ಎಲ್ಲ ಒಂದ್ಸರಿ. ದಯವಿಟ್ಟು ಯಾರ ಈ ಥರ ಇಂಥರ ಬಗ್ಗೆ ನೀವು ಆಡ್ಕೊಂಡ್ರೆ ಇಂಥ ಮಕ್ಕಳೇ ಇಂಥ ಗಂಡುಗಳು ಸಿಗ್ಬೇಕು ನಿಮಗೆ. ಯಾರು ಆಡ್ಕೊಂತೀರ ಅವ್ರ ಬಗ್ಗೆ ಅಂಥ ಪರಿಸ್ಥಿತಿ ನಿಮಗೆ ಬರಲಿ ಅಂತ ಶಾಪ ಹಾಕ್ಬಿಡ್ತೀನಿ ನಾನು. ಕರೆಕ್ಟಾ? ಯಾರ ಬಗ್ಗೆ ಮಾತಾಡೋ ಹೇಗಿತ್ತು ನಿಮಗಿರಲ್ಲ. ಸಾಕಷ್ಟು ಜನ ಅದನ್ನೇ ಕಾಯ್ತಾ ಇರ್ತಾರೆ, ಕಂಡ ಮನೆ ಬಗ್ರೋಣದ. ಸುಮಾರು ಊರು ಕಡೆ ಇದ್ದಾರೆ. ಮಕ್ಕಳು ಬೇಯಿಸಿ ಬಿಟ್ಟು ಮಾಡೋ ಸಮಯ 3:50 ಬೇರೆ ಒಬ್ಬರಿಗೆ ಮನ್ಸು ನಯಿಸುತ್ತೆ. 3 ಮಾಡಬೇಡಿ, ಆಗ ನೀವು ಶ್ರೀಮಂತರಾಗ್ತೀರಿ. ನಾ ಬರಲಿ ಬಾವಿದ ಎಂಟಿ ಬಂದಾರನ ಎಂಟಿ ಒಬ್ಬತಾನೆ. ಆ ಎಂಟಿ ಬೇರೆ ಕಟ್ಕೊಂಡಿ ಪಾತ್ರೆ ಬೆಳಗ್ತಾರೆ. ಒಂದ್ ತಂಗಿ ಗಂಡನ ಕುಡಿಯ ನಿನ್ನಮ್ಮ ಗಂಡನ ಅವಳು ಬಂದು ಪಾತ್ರೆ ಬೆಳಗ್ಗೆ ಕಸ ಹೊಡೆದು ಗಂಡನ ಕುಡಿಯ ಬಿಡಿಸಂತ ಧೀರ ಮಹಿಳೆ ಅವಳು. ಅವರೇ ಯಜಮಾನ್ರು. ಒಂದ್ಸರಿ ಅವ್ರಿಬ್ರು ಪಾತ್ರೆ ಬೆಳಗ್ಗೆ ಅವಳು ನೀವೆಲ್ಲ ತಿಂತೀನಿ ನೆಟ್ಟು ನಿಂತ್ಕೊಂಡಿರಿ. ನಮ್ಮ ಮಕ್ಕಳು ಹುಷಾರಿಲ್ಲ, ಮೈ ಹುಷಾರಿಲ್ಲ, ನಮ್ಮ ಗಂಡ ಹೊಡಿತಾನೆ, ಎಂಟಿ ಹೊಡಿತಾನೆ ಅಂತ. ಮಮ್ಮಲ್ಲಿ ಇವರೇ ನಮಗೆ ನಿಜ ಅನ್ನದಾತರು. ನೀವೆಲ್ಲ ಮಗು ಅಳುತ್ತೆ, ಭಾರತದಲ್ಲೇ ಮಾಡುತ್ತೆ ಅಂತ ಇನ್ನೊಬ್ರು. ಈ ತಂಗಿಯರು ಬಂದು ಕಸ ಹೊಡೆದು ಸಾಧನೆ ಮಾಡುತ್ತೆ. ತಂಗಿ ಅವಳು ಗಂಡನ ಕುಡಿಯ ಬಿಡಿಸ್ಬೇಕು ಅಂತ ಕಸ ಹೊಡೆದು ಬೇರೆ ಹೊಸರಿ ನೀನೇ ಬೇರೆ ಆಳು ಇದ್ರೆ ಅಂತಾರೆ ಅವರಿಗೆ. ಬಾ ಬೇರೆ ಇದ್ರೆ ಅವಳು ಕೊಡ್ತೀನಿ. ಬೇರೆ ಅಜ್ಜಿ ಕಣ್ ಕಾಣ್ತಿಲ್ಲ ಅದು ಆಯ್ತಾ? ಒಂದು ಅಜ್ಜಿ ಇತ್ತಲ್ಲ ತುಂಬಾ ವಯಸ್ಸಾಗಿ. ನೀವು ಯಾವೂರಲ್ಲ ತಮ್ಮ? ಯಾವ ಕಂದ? ಬಂದಿದ್ಯಾ? ಬರೀ ಎಪ್ಪೆಟಾಕ್ಬರಲ್ಲ. ಅಜ್ಜಿ ಇದೆಯಾ? ಅಜ್ಜಿ ನೋಡಿ, ಇಲ್ಲ ಒಂದು ಅಜ್ಜಿ ಇತ್ತು ನೋಡಿ. ಅಜ್ಜಿ ಕರಿ ಕರಿ. ಏ ಅಜ್ಜಿ ಬಾಯಿ ನಿಮ್ಮ ಬಾಯಿ ಮಾಡಕ ಈತರಿಗೆ ವಾಸತನ ಅವ್ರಂತ ನಾವು ಬಾಳೋಣ ಅಲ್ಲ. ಕರೆಕ್ಟಾ? ಬಾಯ್ ಮಮ್ಮಿ ಬಾಡಲ್ಲಿ ಬಾಡಲ್ಲಿ. ತಾಯಿ ಯಾರು? ಮಗ ಯಾರು? ದಯವಿಟ್ಟು ಅಮ್ಮಗನ್ನ ಹಾಕು. ಸೇರ್ತಾ ಆಗ್ತೀನಿ. ದಯವಿಟ್ಟು ನಿಧಾನಕ್ಕೆ ನನಗೆ ಹಾಕ್ಲ ಬೇಡವಾ? ಹ್ಯಾಂಡಿಕ್ಯಾಪ್ ಪೇಷಂಟ್ ಮಕ್ಕಳು ಕರ್ಕ ಮನೇಲಿ ಹ್ಯಾಂಡಿಕ್ಯಾಪ್ ಪೇಷಂಟ್ ಮಕ್ಕಳು ಅಂತ ಬಂದ್ರಲ್ಲಿ ಬರೀ ಕಡೆ ಬನ್ನಿ. ಯಾರು ಹ್ಯಾಂಡಿಕ್ಯಾಪ್ ಪೇಷಂಟ್ ಮಕ್ಕಳು ತಂಗಿ ಮಾಡ್ಬೇಕು ನಡೀತಕ್ಕಂಥ ಯಾರು ಪಾಪು ಬೇಕಾ? ಪಾಪು ಒಳಲ್ಲ ಒಳ್ಳೆ ಒಳ್ಳೆ ಬಜಾರಕ್ಕ ದುಮ್ಮಕ್ಕ ನೋಡಿ. ಯಾರೋ ಮದುವೆ ಆಗಿಲ್ಲ ಅವಳು, ನನ್ನ ಫ್ರೆಂಡ್ ತಂಗಿ ಅವಳು.
ಅಲ್ಲ ನಾನು ನಗಬೇಡಿ, ನಾನು ಎತ್ತಾಡ್ತೀನಿ ಅವಳನ್ನ. ನಾನು ಬರೀ 13 ರೂಪಾಯಿ ಅವನು ಅಣ್ಣ. ನಾನು ಬಸ್ಸಲ್ಲಿ ಕ್ಲೀನರ್ಗಳು ಶಿವಮೊಗ್ಗದಲ್ಲಿ ಇರುವ ಡ್ರೈವರ್ ನಾನು. ಅವ್ಳು ಚಿಕ್ಕ ಹುಡುಗಿ ತುಂಬ ಊದ್ಕೊಂಡು ಇದನ್ನು ತಿಂದು ಎಂಥದ್ದು ಮೇಕೆ ಹಾಲು ಕುಡಿದು ದಪ್ಪ ಅಮ್ಮ. ನೀನು ಕೋಟಿ ಸಂಪಾದನೆ ಮಾಡೋದಕ್ಕಿಂತ ಇದು ಉಳಿಸ್ಕೊಂಡಿಯಲ್ಲ, ಇದಕ್ಕೆ ನೀನು ನಮಸ್ಕಾರ. ಇದು ಪಾಪಗೆ ಅಂತರ. ಈ ತಾಯಿ ಯಾರು? ಪಾತಂಗಿ ಬಾಯಲ್ಲಿ ಸೀರೆ ನಿಂಗೆ ಕೊಟ್ಟ ಮಗಳೇ? ಕೊಟ್ಟನ ಸೀರೆ ಕೊಟ್ಟನ? ಮತ್ತೆ ಬಂದಾಗೆಲ್ಲ ಕೇಳ್ಬೇಡ, ಆಸ್ತಿ ಕಮ್ಮಿ ಐತೆ. ಯಾರು ಬಂದು ಏನು ಕೇಳ್ಬೇಡಿ. 38 ಕುಂಟೆ ಅಷ್ಟೇ ಅಷ್ಟು ಜಮೀನು ಇರೋದು. ನಮ್ಮ ಅಪ್ಪ ಕೊಟ್ಟಿರೋದು ಒಂದು 82 ಕಾರ್ ಇದೆ, 32,000 ರೂಪಾಯಿದು. ಇನ್ನು 18,000 ರೂಪಾಯಿ ಫೋನ್ ಇದೆ ಅಷ್ಟೇ. ಬಿಟ್ಟು ಏನು ಕೇಳ್ಬೇಡ. ಬೇಕಾದ್ರೆ ಕೇಳಂಗಿದ್ರೆ ತಂಗಿಯರ ಬಳೆ ಕೊಡೋದು ನಿಲ್ಸ್ಬಿಟ್ಟಿದ್ದೀನಿ, ಬೇಜಾರಾಗ್ಬಿಡಿ. ಬಳೆ ಕೊಟ್ಟರೆ ಈ ಸುತ್ತು ಯಾರು ಏನು ಕೇಳಲ್ಲ. ನಾವು ಗಲಾಟೆ ಮಾಡಿಲ್ಲ, ಚೆನ್ನಾಗಿದ್ದೀವಿ ನಾವೆಲ್ಲ. ಇಲ್ಲಿ ಯಾರು ಕಿರಿಕ್ ಮಾಡಲ್ಲ, ಅವ್ರು ಬೇಲೆ ಕಂಡ್ರೆ ಕಿರಿಕ್ ಮಾಡಲ್ಲ. ಯಾಕೆ ಅಂದರೆ ಅಲ್ಲಿ ಮೋಟ್ ಲೈನ್ ಇರುತ್ತೆ, ಕರೆಂಟ್ ಇರುತ್ತೆ. ಮಕ್ಕಳು ಕಳಿಂದ್ರೆ ಯಾರು ಮಕ್ಕಳು ಮನೆ ಒಂದು ಮಗು ಕರೆಂಟ್ ಹೊರಬಿಡೋ ಮಗು ವೈರ್ ಕಡಿತಾರೆ, ಮಕ್ಕಳು ಮೊಬೈಲಿಗಿರ್ತಾರೆ. ಹಂಗಾಗಿ ಎಲ್ಲ ಸುತ್ತು ಬೇಲೆ ಹಾಕ್ಯಂದರೆ ನಿಮಗೊಂದು ಸಣ್ಣ ವಿನಂತಿ, ಬಳೆ ಕೊಡ್ತಾ ಇದ್ದೆ. ಈ ಸುತ್ತು ಏನು ಕೇಳ್ತಾರೆ ಅಂದರೆ ಬಾಟ್ಲಿ ಕೊಟ್ಟರು ಬೈಯಲ್ಲ, ತಟ್ಟೆ ಕೊಟ್ಟರು ಬೈಯಲ್ಲ, ಬಳೆ ಕೊಟ್ಬಿಟ್ಟಿದ್ದ ಕೈ ಮುಗಿತಾರೆ. ಯಾಕೆ ಅಂದರೆ ಬಳೆ ಕಾಲ ಬರ್ತಾರಲ್ಲ, ನೀವೆಲ್ಲ ಏನು ಮಾಡ್ತೀರ? ದದ್ದದ ಬಳೆನ ಹಾಕಿದ ಬಳೆನ ಕಾಟಿ ಮುಚ್ಚೋಗುತ್ತೆ ಅಂತ ಎಷ್ಟು ಹೋಗ್ತೀರಲ್ಲ ನೀವು. ಹಾಗಾಗಿ ಬಳೆ ತಿಕ್ಕಿನಿ. ಬಳೆ ಬೇಕು ಅಂದ್ರೆ ಬಳೆ ತಿಕ್ಕಿ ಕೊಡ್ತೀನಿ ನಿಮಗೆ. ಅಲ್ಲ ದದ್ದ ಇದನ್ನ ಡಸ್ಟ್ಬಿನ್ ಹಾಕ್ಬೇಕು, ಬೇಡವಾದ್ರೂ ವಾಪಸ್ ಸಿಗಬೇಕು. ಹೊಡೆದೈತೆ ಡಸ್ಟ್ಬಿನ್ ಹಾಕಿ ಹಂಗಾರು ಕೊಡ್ತೀನಿ. ಯಾಕೆಂದರೆ ಇಲ್ಲ ಸುತ್ತಮುತ್ತ ನಂಜೆ ಗೊತ್ತು, ನಂಜೆ ಖಾಲಿ ಮುಳ್ಳೋಕೊಂಡಿದ್ದು ಗೋರ ಕೊಂಡಿದ್ದು. ನೀವೆಲ್ಲ ಗೊತ್ತು ನಮಗೆ. ನೀವು ಊಟ ಮಾಡಿದ ಉಚ್ಚೋದು ಅಪ್ಪ ಅಮ್ಮನ ಎದಿಗೆ ಓದಿದ್ದು ಎಲ್ಲ ಕಲ್ತಿತ್ತು ನೀವೆಲ್ಲ. ಇನ್ನು ಮೊನ್ನೆ ನೋಡಿ ನಗ್ತಿರಿ ನೀವೆಲ್ಲ. ಯಾರೋ ಒಂದು ಮಗು ಬಂತು ಲೈವಲ್ಲಿ ಹಾಕಿ ನೋಡಿ, ಒಂದು ಮಗು ತಿಂಗಳು 20 ಮಗು ಬೇಕಿದೆ. ಬಾಂತಿ ಸೀರಿಯಸ್ ನಡೆಯಲ್ಲ ಅಂತ ಹೋಗ್ತೀವಿ ನಾವು ಹೊಡೆದಿದ್ದೀವಿ. ಕೆಳಗಡೆ ಬೈಕೊಂಡು ಹೋಗ್ತಾರೆ ನನ್ನ 3 ಜನ ಲೇಡೀಸ್ ಮಕ್ಕಳಿಗೆ. ಅಯ್ಯೋ ಸ್ವಾಮಿ ಎಲ್ಲ ಹೋಗ್ಬಿಟ್ಟಾರೆ. ಇಲ್ಲೋದಿಂಗ್ ಕನಕ ಅಂದೆ. ಅಯ್ಯೋ ಇಲ್ಲೋದಿಂಗ್ ಕಣಿ ಅಂತಲ್ಲ. ಈ ಮೈ ಆಶೀರ್ವಾದ ಮಾಡಿ ದಯವಿಟ್ಟಲ್ಲ ಮೈಲಿ ಹೆಸರು ಮಾಡು. ಮಾಡಿದಾರ ಒಂದಿಬ್ರು ಯಾರು ಗಂಡಸಿದ್ದೀರಾ? ನಿಜ. ನೀವು ಕೆಲ್ಸಕ್ಕೆ ಬಾ ಅಂತ ಕರಿ, ಅವನು ಬರಲ್ಲ. ಬೇಕಾದ್ರೆ ಅವ್ನು ಡ್ರೈವರ್ನ ಕೇಳೋ, ಆಟೋ ಡ್ರೈವರು ಅವ್ನು ಭಾಳ ಸಹಾಯ ಮಾಡ್ತಾನೆ. ಕೆಲ್ಸಕ್ಕೆ ಬರಿಂದ ಕರಿ, ಅವನ ಕಲೆಕ್ಟ್ ಬಿಡಿ ಮಿಷ ಬಿಡ್ತೀನಿ ನಾನು. ಯಾವನ ಎತ್ತಲ್ಲ. ನೀನೆಲ್ಲ ಅಪ್ರೂವ್ ಗಂಡಸಿದೀಯಾ ಮುಗಡ? ಓಯ್ ಯಾವನ ಕಲೆತ್ತಲ್ಲ. ಬೇಕಾದ್ರೆ ಏನು ಎತ್ತಾರೆ ಡ್ರೈವಣ? ಇಲ್ಲಿ ಹೋಗಿ ಎತ್ತಲ್ಲ. ಅತಿ ಗಂಡಸನ್ನು ಬದುಕ್ತಾರೆ. ಬೇಕಾದ್ರೆ ಹೆಂಗ್ಸಿಗೆ ಹೂವನ್ನು ದುರ್ಗಮ್ಮನ ಸತ್ತಾಗಿ ದೇವಸ್ಥಾನ ಕಟ್ಟ ಪಾಯ ಹಾಕಿದ್ರೆ ಹೆಂಗಸರು, ಗಂಡಸು ಮುಟ್ಟಲ್ಲ. ನೀವು ಎತ್ತೀರಿ ಹೆಂಗಸರು, ಗೊತ್ತಾಯ್ತು ನಿಮಗೆ ಎಷ್ಟು ಬಸ್ ನಿಲ್ಲಿಸ್ತಾರೆ ಅಂತ. ನಮ್ಮನೆ ಎತ್ತಲ್ಲ ಹಿಂಗೆ. ರೆಂಟ್ ಹಿಂಗಂತಾರೆ, ರೆಂಟ್ ಹಿಂಗಂತಾರೆ. ಮಗಳು ಮದುವೆ ಆಗ್ತೀಯ ಅಂದ್ರೆ ಹುಡುಗಿ ಒಪ್ಪನ ಹುಡುಗಿ ಅಮ್ಮ ಹಿಂಗೆ ಸಿಗ್ತಾಳೆ. ಸರಿ ಬಂದು ಬಿಟ್ಟು ಮಗನ ಆರೋಗ್ಯ ನೋಡ್ಕೊ. ಯಾರೊಂದಿಬ್ರು ಹೋಗ್ರಿ ಪ್ರಸಾದ ಕೊಡ್ತಾರಂತ. ಯಾರಿಗೆ ಮೊಸರು ಸಾಲ್ಟೆ ಬಂದಿದೆ ಮತ್ತೆ ನಿಂತ್ಕೊಂಡು ಕೇವಲ್ ಕೊಡ್ತೀನಿ ಅಂತ ಪ್ರಸಾದ ನೋಡಿ ಕಟ್ಟಿದ್ದೀರಾ ನೋಡಿ. ಯಾರಿಗೆ ಪ್ರಸಾದ ಸಿಕ್ಕಿಲ್ಲ ಅಂದಾದ್ರೆ ದಯವಿಟ್ಟು ಇದು ಹೋಗೋಣ. ನಂದು ಸಾಮರಕಂದ ಕೊಡಿದ್ವಿ, ಪುಣ್ಯ ಬರ್ತು. ಹೋಗೋ, ಅವ್ನು ಯೋಚನೆ ಮಾಡ್ತೀವಿ. ಎಂಟಿ ಕೇಳಿ ಹೋಗಲ್ಲ ಬೇಡ ಅಂತ ದೊಡ್ಡಪ್ಪ ಅಂತ ಹೇಳ್ಕೊಡು. ಏನೇ ಕೊಡ್ತೀಯಾ? ದೊಡ್ಡಪ್ಪ ಅಂತ ಹೇಳ್ಕೊಡು. ಈ ಕಟ್ಕೊಂಡು ಮುದ್ದು ಕೊಟ್ಟು ಸಾಲ ಕೊಡಿಸ್ಬೇಕು. ಆಮೇಲೆ ಅದನ್ನ ಮರಬಡ್ಡಿ ಮಕ್ಕಳೇ ಕಟ್ಕೊಂಡ ಇದಕ್ಕೆ ಒಂದು ಸ್ವಲ್ಪ ಇರ್ಚಿ ಬಿಸಿ ಮಾಡ್ಕೊಂಡು ಇದಕ್ಕೆ ಮಣ್ಣಿಗೆ ಬಿಸಿ ಮಾಡ್ಕೊಂಡು ಎಕ್ಕದಲ್ಲಿ ಹಾಕೋದು. ಎಕ್ಕದಲ್ಲೇ ಹುಷಾರು. ಮತ್ತು ಹಿಂಗಿಟ್ಟು ಸುತ್ತೋಗ್ಬಿಡುತ್ತೆ. 3 ಸೆಕೆಂಡ್ 5 ಸೆಕೆಂಡ್ ಹಿಂಗೆ ಇಡಬೇಕು, ತೆಗಿಬೇಕು. ಎಕ್ಕದಲ್ಲೇ ಇಡಬೇಕು. ಬೆಳೆ ಮೇಲೆ ಮಂಡಿಗೆ ಬಿಸಿ ಮಾಡ್ಕೊಂಡು ಹಿಂಗೆ ಕಾವ್ಕೊಡ್ಬೇಕು, ಕರಗುತ್ತದೆ. ಹಾಂ, ಉತ್ತು ಮಣ್ಣು ತಂದು ಹಚ್ಬಿಡ್ತಾನೆ ಹೋಗ್ತದೆ. ಹ್ಯಾಂಡಿಕ್ಯಾಪ್ ಮಗು ಯಾವ್ದು ಬಂದಿರ? ಮಗು ತರಲೆ ಮಾಡೋದಲ್ಲ, ಹ್ಯಾಂಡಿಕ್ಯಾಪ್ ಮಗು. ತರಲೆ ಮಾಡಿರಿ ಅಪ್ಪ ಅಮ್ಮ ನೀವು ಆರ್ಬೇಡ, ಡೈವರ್ಸ್ ಕೊಡ್ರಿ. ಯಾಕೆ ಗೊತ್ತಾ ಮಗು ಮೈಸೂರಿಂದ ಬಂದಿದೆ, ಸನ್ಮಾನ ಮಾಡ್ತೀನಿ. ಹಾಗಾದ್ರೆ ಯಾಕೆ ಗೊತ್ತಾ ಮಗು ಯಾಕೆ ಕಳ್ತು ಗೊತ್ತಾ? ಗಂಡ ಹೆಂಡತಿ ಮದುವೆ ಆಗ್ತೀರ, ಸರಿ ಇರೋಲ್ಲ ನೀವು. ರಕ್ತ ಸಂಬಂಧ ಮದುವೆ ಮಗುಳುತ್ತೆ, ಜಾತಿ ಮದುವೆ ಮಗುಳುತ್ತೆ. ಅದಕ್ಕೆ ಗಂಡ ಹೆಂಡತಿ ಬೇರೆ ಬೇರೆ ಮದುವೆ ಆಗ್ಬೇಕು. ಗೊತ್ತಾಯ್ತಾ? ನಮ್ಮ ದೇವಸ್ಥಾನ ಕರ್ತಾರೆ ಮೈಸೂರು ಇದ್ದಾರೆ. ಅವರು ಹೆಸರು ಕೈಬೇಡ ಸಿಕ್ಕಿರು ಮಕ್ಕಳು ಕೈ ಮುಟ್ಟು ಕಳಿಸಿರ್ತಾರೆ. ಅವರೇ ದೇವಸ್ಥಾನ ಪಾಯ ಹಾಕಿರೋದು. ವೈರಿ ಮಾಡಿ ಇಬ್ಬರು ಮೈಸೂರು ಇದ್ದಾರೆ. ಹ್ಯಾಂಡಿಕ್ಯಾಪ್ ಮೂವಿ ನೋಡಿ. ನಮ್ಮ ಕಡೂರು ಆಟೋದವರು ನಂಗೆ ಹೆಮ್ಮೆ. ಬಯಸ್ಕೊಂತಾರೆ, ತರಲೆ ಮಾಡ್ತಾರೆ, ಮತ್ತೆ ಒಳ್ಳೆ ಬುದ್ಧಿ ಕರೀತಾರೆ. ಅದರಲ್ಲಿ ಎಲ್ಲರೂ ಕರೆಯಕ್ಕಾಗಲ್ಲ. ಅಣ್ಣ ಪ್ರಸಾದ ಮಾಡ್ಕೊಂಡು ಬಂದಾನೆ. ಯಾಕೆ ಅಂತ ಗೊತ್ತಿಲ್ಲ, ಏನೋ ಇರುತ್ತೆ. ಒಂದು ನಂಬಕಾರ ಆಗೋ ಒಂದು ಕ್ಲಾಸ್ ಹಾಕೋದು. ಯಾಕೆ ನನಗೆ ಪಂಚಮಿ ಅಂತೀನಿ. ಮತ್ತೆ ನಾನು ಮಗಳೈ ನಾಳೆ ಬೇಕಂತ ಬಿಡೋಣ. ಅಲ್ಲೇ ಬಿಡೋಣ. ಇಷ್ಟ ನಂಗೆ ಅಣ್ಣ ನೀನು 1 ರೂಪಾಯಿ ಯಾವ ತಡೋಕ್ಕಾಗಲ್ಲ. ಕಾಯಿಸ್ಬಿಟ್ಟು ಸಂಜೆ ಬರೋದು. ಆಟ ಹೊಡೆದು ಎಣ್ಣೆ ಹೊಡೆದು ಆಟ ಹೊಡೆದಂಗೆ ಆಟ ಪಟ್ಟೆ ಆಗುತ್ತೆ. ಆ ಮಟ್ಟಿಗೆ ಹೋಗ್ಲಿಕ್ಕೆ ದೇವ್ರು ನಾನು ಹೊಲಿಕ್ ಬರೋಣ. ಇಸ್ಕೊಂತೀನಿ ಮಾಡೋಣ. ನಮ್ಮ ಮನೆ ರೇಷನ್ ಬಂದ್ರಣ್ಣ. ನಮ್ಮ ಮನೆ ಹೋದ್ರು ಸೊಸೆ ಕೊಡ್ತೀನಿ ಅಂತ ಹೇಳಿದ್ರೆ ಉದಾಹರಣೆ ಒತ್ತು ಸಂತೋಷ ಇಂಪ್ರೂವ್ ಮಾಡಿದ್ದೆ. ಹೊಸ ಕೊಡ್ತೀನಿ ಅಂತ ಹೋಗಿ ನಾವು ಇದ್ದೀವಿ ಬರಲ್ಲ. ಯಾಕೆಂದ್ರೆ ಅವ್ರಿಗೆ ಪ್ರಚಾರ ಕೊಡೋ ನಾವು ಪ್ರಚಾರ ಕೊಡೋ ಬರಲ್ಲ ಅಂತಾರಲ್ಲ. ಗಾಳ ನಮಗೆ ಕೊಡೋದು ಸಾಕು. ಇನ್ನೂ ಬೇರೆ ಮನೆ ಬಂದು ಗಂಡೇನು ಜಗಳ ಒಂದಾಯ್ತು ಅಂತ ಹೊಸದು ಕೊಟ್ಟಿದ್ದ.
ಕೂಡ ಹಿಂಸೆಗೋಸ್ಕರ ತಂದ್ಕೊಟ್ಟಿದ್ದೆ ಬೇಜಾರಾಗ್ಬಿಟ್ಟು ಅಧಿಕಾರ ಒಲೆ ಅಂತೆ ಹೊಸ ಅಂತೆ ಅದು ಆಯೋದು ಒಲೆ ಅಕ್ಕಿ ಕೊಟ್ಟಿದ್ದೀರಿ ಅಂತ ಹಾಲು ನಮ್ಮ ತಾಯಿ ವಯಸ್ಸಾಯಿದೆ ನಾವು ನಮ್ಮಪ್ಪ ಎಲ್ಲಕ್ಕೆ ಬೇಜಾರಂದ್ರೆ ನಮ್ಮಪ್ಪ 84 ವರ್ಷ ಅವ್ನು ದನ ಇರೋದೇ ನಮ್ಮಪ್ಪ ಹಂಗೆ ಅವ್ರಿಗೆ ಆಯ್ತು ಅಂತಗಳು ನಾನು ಕೊಟ್ಟಿದ್ದು ಸಾಯಂಕಾಲ ಬರೋ ನಾಳೆ ಕೊಡಿ ನಾನೇ ಬರ್ತೀನಿ ನಾವು ನನ್ನ ಕಸ ಸುಮ್ಮನೆ ಬಂದರು ಕಸ ಬರ್ತದೆ ಹೆಂಗೆ ಬರೋಲ್ಲ ನಾನು ಮನೆಗೆ ಅಡುಗೆ ಮಾಡ್ಕೊಂಡು ಎಲ್ಲಿದ್ದಾವ ಹೇಳಿ ಕೊಡ್ರಿ ಸಾಯಂಕಾಲ ನಾವು ಮಧ್ಯಾಹ್ನ ನಮ್ಮ ಹತ್ರ ನನಗೆ ಫೋನ್ ಮಾಡಿ ನಾವು ಸಾಯಂಕಾಲದಲ್ಲ ನಾವು ಮಧ್ಯಾಹ್ನದರು ಒಂದು ದೇವತೆ ಬಂದು ಅಮ್ಮನ ಕಟ್ಟಿ ದೇವತೆ ಇಟ್ಕೊಂಡು ಅಮ್ಮ ಚೆನ್ನಾಗಿ ನನಗೆ ಫೋನ್ ಮಾಡೋಣ ಬಂದು ಸ್ನಾನ ಮಾಡಿದ್ರಾ ಸದ್ಯ ಮಗ ಇನ್ಯಾರು ಅವ್ರು ಬಂದ ಚೆನ್ನಾಗಿದೆ ಮಗಳ ಅವ್ಳು ನೋಡಪ್ಪ ಅಲ್ಲ ಬಿಡ ಅವ್ರು ತಾನೇ ಮಾಡೋಣ ಅವ್ರಿಗೂ ಚಿಕ್ಕಪ್ಪ ಅಂತ ಕರೆಯಲ್ಲ ಮತ್ತೆ ಅವ್ರ ಕರೆ ನಾವು ನನಗೆ ನಮ್ಮ ಮಗಳಿಗೆ ಹೋಗ್ತೀನಿ ನಾನು ಇಬ್ಬರಿಗೆ ಗೊತ್ತು ನಿಮ್ಮ ಮಗಳಿಗೆ ಅಪ್ಪ ಒಂದು 100 ಸೀರೆ ಬೇಕು 38 ನನ್ನ ಗೊತ್ತ ಡೈರೆಕ್ಟ್ ಮಾಡ್ತಾ ಇದ್ದೀನಿ 38 ನಾವು ಸೈಜ್ ಅಲ್ವಾ ಯಾರು ಸಹಾಯ ಮಾಡ್ತೀರಿ ನಮಗೆ ಈಗ ಬಾಯಿ ಮಗಳೇ 3 ಸೀರೆ ಹಾಕ್ತಾನೆ ಯಾವ್ದು ಬೇಕು ಮಗಳೇ ಯಾವ್ದು ಕೊಟ್ಟಿನ 8 ಮಕ್ಕಳು ಕೊಡ್ತಾರ ನೋಡು 8 ಈಗ ಬೇರೆ ಕೊಡುವಂತ 3 ಯಾವ್ದು ಬೇಕು ನಿಂಗೆ ಯಾವ್ದು ಇಷ್ಟ ಮಗಳೇ ಇದು ತಗೋಬೇಕಾಗ್ತದೆ ನಿನ್ನವರಲ್ಲಿ ಬೇಡವಾ ಬೇಡವಾ ಬೇಕಾ ಬೇಕಪ್ಪ ಅಂತ ಕೇಳ್ಬೇಕು ನೀವು ಅನೇ ಅನೇ ಈಗ ಸೇಮ್ ಟು ಸೇಮ್ ಒಂದು ಸೀರೆ ಅನೇ ಇವ್ ಮಗಳಿಗೆ ರವೀಣ ಮಗಳಿಗೆ ಒಂದು ಸೀರೆ ಕೊಡಪ್ಪ ಅಮ್ಮ ಮತ್ತೆ ಕನ್ನಡ ಕೇಳ್ಕೊಂಡಿದ್ದ ನಾಳೆ ಹುಡ್ಕೋಣ ನಾಳೆ ದೇವರು ಅಂತೀರಿ ನೋಡಿ 4 ವರ್ಷ ಮಗು ಐತೆ ಒಳ್ಳೆ ಕೆಲಸ ಇಲ್ಲ ಅವರು ಗುರುಕುರಲ್ಲಿ ಎಸ್ಬೇಕಂತೆ ಮಗು ಆಯ್ತು ಅಂತೇಳಿ ಮಗುವಿನಿಗೆಲ್ಲ ಆಶೀರ್ವಾದ ನಂಬಿಡಿ ದೇವರು ಹೆಚ್ಚು ಆಹಾರ ಕೊಡ್ಲಿಕ್ಕಲ್ಲ 3 ಕಾಲ ಹಿಂಗೆ ಮಗು ಆರೋಗ್ಯ ಇರಲಿ ಗಾಳಿಗೆ ಹೋಗ್ಬಿಟ್ಟು ತಂಗಿ ಒಟ್ಟು ಊಟ ಮಾಡ್ತು ನೀವು ಊಟ ಮಾಡು ಸೀರಿಯಲ್